ಈ ವಿಡಿಯೋದಲ್ಲಿ ನಾವು 4ನೇ ತರಗತಿ ಪರಿಸರ ಅಧ್ಯಯನ ಪಾಠ 18 ಪ್ರತಿಯೊಬ್ಬರು ವಿಶಿಷ್ಟ ಈ ಪಾಠದ ಸಂಪೂರ್ಣ ವಿವರಣೆ ಪ್ರಶ್ನೆ ಉತ್ತರ ಎಲ್ಲವನ್ನ ನೋಡೋಣ. ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಅವರ ಮಗ ಆದಂತಹ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಸರ್ ಎಂ ವಿಶ್ವೇಶ್ವರಯ್ಯನವರು, ರಾಣಿ ಚೆನ್ನಮ್ಮ, ಬೇರೆ ಬೇರೆ ಪ್ರಸಿದ್ಧ ವ್ಯಕ್ತಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆಯನ್ನ ಮಾಡಿದ್ದಾರೆ. ನೀವು ಸಹ ವಿಶಿಷ್ಟ ವ್ಯಕ್ತಿ ಹೇಗೆ ಅನ್ನುವುದು ನಿಮ್ ಬಗ್ಗೆ ಮತ್ತು ಶ್ರೇಷ್ಠ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳಲ್ಲಿ ಇರುವಂತಹ ವ್ಯತ್ಯಾಸ, ನಿಮ್ಮಲ್ಲಿರುವಂತಹ ಅದ್ಭುತ ಗುಣ, ಈ ಎಲ್ಲವನ್ನ ಈ ಪಾಠದಲ್ಲಿ ನೋಡೋಣ. ಈ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನ ಒತ್ತಿರಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನೀವು ಪಡೆಯುತ್ತೀರಿ. ಈಗ ಪಾಠವನ್ನು ನೋಡಿ. ಲತಾಳ ಶಾಲೆಯಲ್ಲಿ ಮುಂದಿನ ವಾರ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ. ನಿಮ್ಮ ಶಾಲೆಯಲ್ಲಿಯೂ ಪ್ರತಿಭಾ ಕಾರಂಜಿ ನಡೆದಿರುತ್ತ. ನೀವು ಯಾವ್ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ, ಫಸ್ಟ್ ಬಂದಿತ್ತಾ ಇಲ್ಲ ಅನ್ನೋದನ್ನ ಕಮೆಂಟ್ ನಲ್ಲಿ ಸಾಧ್ಯವಾದ್ರ ಕಮೆಂಟ್ ಮಾಡ್ರಿ, ನೋಡೋಣ. ಅಂದು ಶಾಲಾ ಶಿಕ್ಷಕರು ಮಕ್ಕಳಿಗಾಗಿ ಹಲವು ಸ್ಪರ್ಧೆಗಳನ್ನ ನಡೆಸಬೇಕೆಂದು ನಿರ್ಧರಿಸಿದರು. ಸ್ಪರ್ಧೆಗಳ ಪಟ್ಟಿಯನ್ನ ಶಾಲೆಯ ಸೂಚನಾ ಫಲಕದಲ್ಲಿ ಹಾಕಲಾಯಿತು. ಶಾಲೆ ಬಿಟ್ಟ ಮೇಲೆ ಲತಾ ಮತ್ತು ಗೆಳೆಯರು ಸೇರಿ ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಎಂಬ ಚರ್ಚೆಯನ್ನ ಪ್ರಾರಂಭಿಸಿದರು. ಓಕೆ. ಲತಾ: ರಾಜು, ನೀನು ತುಂಬಾ ಚೆನ್ನಾಗಿ ಚಿತ್ರವನ್ನ ಬರೆಯುವೆ. ಚಿತ್ರಕಲಾ ಸ್ಪರ್ಧೆಗೆ ನಿನ್ನ ಹೆಸರು ಕೊಡು. ರಾಜು ಹೇಳ್ತಾನ ಲತಾಗ, ಲತಾ, ನೀನು ತುಂಬಾ ಮಧುರವಾಗಿ, ನಿನ್ನ ಕಂಠ ತುಂಬಾ ಮಧುರವಾಗಿದೆ. ನೀನು ಹಾಡುವ ಸ್ಪರ್ಧೆಗೆ ಏಕೆ ಸೇರಬಾರದು ಅಂತ ಹೇಳಿದ. ಆಯ್ತು, ರಾಜು ಲತಾ ಅವ್ರದ್ದಾಯ್ತು. ನೆಕ್ಸ್ಟ್ ಮಹಮ್ಮದ್ ಅವರು: ರೀಟಾ, ನೀನು ಮಣ್ಣಿನಿಂದ ಗೊಂಬೆಗಳನ್ನ ಚೆನ್ನಾಗಿ ಮಾಡುವೆ. ಜೇಡಿ ಮಣ್ಣಿನ ಮಾದರಿ ತಯಾರಿಕೆಗೆ ನೀನೇ ಸರಿ. ಅಂದ್ರ ಕ್ಲೇ ಮಾಡ್ಲಿಂಗ್ ಅಂತಾರಲ್ಲ ಅದಕ್ಕ. ಯಾರು? ರೀಟಾ ಸರಿ ಅಂತ ಮಹಮ್ಮದ್ ಹೇಳಿದ. ರೀಟಾ ಹೇಳ್ತಾಳ, ಮಹಮ್ಮದ್ ನಾಟಕವನ್ನ ಚೆನ್ನಾಗಿ ಮಾಡುತ್ತಾನೆ. ಲತಾ ಅವನ ಹೆಸರನ್ನ ಏಕೆ ಕೊಡಬಾರದು ಅಂತ ಹೇಳಿದ್ಲು. ಓಕೆ. ಹೀಗೆ ಚರ್ಚಿಸಿ ಯಾರು ಯಾವ ಸ್ಪರ್ಧೆಗೆ ಸೇರಬೇಕು ಎಂಬುದನ್ನ ತೀರ್ಮಾನಿಸಿದರು. ಈ ಕೆಳಗಿನ ಈ ಪ್ರಶ್ನೆಗಳಿಗೆ ಉತ್ತರಿಸು. ಲತಾ ಮತ್ತು ರಾಜು ಯಾವ ಸ್ಪರ್ಧೆಗಳಿಗೆ ಸೇರಬೇಕೆಂದು ಯೋಚಿಸಿದರು. ಲತಾ ಹಾಡುವ ಸ್ಪರ್ಧೆ, ರಾಜು ಚಿತ್ರಕಲಾ ಸ್ಪರ್ಧೆಗೆ ಸೇರಬೇಕೆಂದು ಯೋಚಿಸಿದರು. ಮಹಮ್ಮದ್ ಯಾವ ಸ್ಪರ್ಧೆಗೆ ಸೇರಿದ್ರೆ ಒಳ್ಳೆಯದು ಎಂದು ರೀಟಾ ಹೇಳಿದಳು. ನಾಟಕ ಸ್ಪರ್ಧೆ. ಅವ ನಾಟಕವನ್ನು ಚೆನ್ನಾಗಿ ಆಡ್ತಾನ, ಅದಕ್ಕೆ ನಾಟಕ ಸ್ಪರ್ಧೆಗೆ ಸೇರಿದ್ರೆ ಒಳ್ಳೆಯದು ಅಂತ ಅಂದ್ಲು. ರೀಟಾ ಮಣ್ಣಿನ ಮಾದರಿ ಸ್ಪರ್ಧೆಗೆ ಏಕೆ ಸೇರಬೇಕೆಂದು ಮಹಮ್ಮದ್ ಹೇಳಿದನು. ಮಣ್ಣಿನಿಂದ ಚೆನ್ನಾಗಿ ಗೊಂಬೆಗಳನ್ನ ಮಾಡುತ್ತಾಳೆ. ಇದರಿಂದ ರೀಟಾ ಮಣ್ಣಿನ ಮಾದರಿ ತಯಾರಿಕೆಯಲ್ಲಿ ಸೇರಬೇಕೆಂದು ಮಹಮ್ಮದ್ ಹೇಳಿದ. ಈಗ ನಿಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ನಡೆದರೆ ನೀನು ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸುವೆ, ಏಕೆ ಅದರಲ್ಲಿ ಭಾಗವಹಿಸ್ತಿ? ಈಗ ನೀವು ನಿಮ್ಮ ಶಾಲೆಯಲ್ಲಿ ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ ಎಂಬುದನ್ನ ಹೇಳ್ರಿ, ನೋಡೋಣ. ನಿನ್ನಲ್ಲಿ ಇನ್ನೇನು ವಿಶೇಷ ಗುಣಗಳಿವೆ? ಬರೇ ಸುಂದರ ಬರವಣಿಗೆ ಇರ್ಬೋದು. ಸುಂದರ ಬರವಣಿಗೆ ಇದು ವಿಶೇಷ ಗುಣನ. ಸುಂದರ ಬರವಣಿಗೆ, ಭಾಷಣ ಕಲೆ ಇರಬಹುದು. ಭಾಷಣ ಕಲೆ, ಭಾಷಣ ಮಾಡೋದು ಒಂದು ಕಲೆ. ಇಲ್ಲ ಚಿತ್ರಕಲೆ ಇರಬಹುದು, ನೀವು ಚೆನ್ನಾಗಿ ಚಿತ್ರ ಬಿಡಿಸಬಹುದು. ಅದು ಅಲ್ಲ ಅಂದ್ರ ಚೆನ್ನಾಗಿ ಕಂಠಪಾಠ ಮಾಡ್ತಿರ್ತಾರ ಒಂದಿಷ್ಟು ಜನ, ಕಂಠಪಾಠ ಮಾಡುವ ಕಲೆ ಇರುತ್ತ.
ಮತ್ತ ಮಿಮಿಕ್ರಿ ಮಾಡುವ ಕಲೆ ಇರುತ್ತ, ಮಿಮಿಕ್ರಿಯನ್ನ ಮಾಡುವ ಕಲೆ ಇರುತ್ತ. ಮತ್ತೇನಿರ್ತ? ಚಿತ್ರಕಲೆ, ಚಿತ್ರಕಲೆ ಆಯ್ತು, ಕಂಠಪಾಠ ಆಯ್ತು, ಹಾಡು. ಇನ್ನೇನಂದ್ರ ಹಾಡು, ಹಾಡು ಹೇಳುವುದು, ಸಂಗೀತ, ಇದು ಒಂದು ಕಲೆನ. ಸಂಗೀತ, ಇನ್ನೂ ಅನೇಕ ಕಲೆಗಳದವು, ನಾನು ಸ್ವಲ್ಪನ ಹೇಳಿದ್ದೀನಿ. ನೆಕ್ಸ್ಟ್, ನಿನ್ನ ಗೆಳೆಯರಲ್ಲಿ ಇರುವ ವಿಶೇಷ ಗುಣಗಳನ್ನ ಪಟ್ಟಿ ಮಾಡು. ಗೆಳೆಯರ ಹೆಸರು ಬರೀರಿ, ಅವರ ವಿಶೇಷ ಗುಣ ಬರೀರಿ. ಚೆನ್ನಾಗಿ ಅಭಿನಯಿಸ್ತಾನೆ, ಚೆನ್ನಾಗಿ ಭಾಷಣ ಮಾಡುತ್ತಾನೆ, ಚೆನ್ನಾಗಿ ಚಿತ್ರ ಬಿಡಿಸುತ್ತಾನೆ, ಚೆನ್ನಾಗಿ ಕಂಠಪಾಠ ಮಾಡುತ್ತಾನೆ, ಈ ತರ ಏನೇನದವು. ಚೆನ್ನಾಗಿ ಸುಳ್ಳು ಹೇಳುತ್ತಾನೆ ಅಂತ ಯಾರ ಇದ್ರ ಅದನ್ನ ಬರಿಬೇಡ್ರಿ, ಒಳ್ಳೆಯ ಗುಣಗಳನ್ನ ಬರೀರಿ. ನಿನ್ನ ಕುಟುಂಬದ ಸದಸ್ಯರನ್ನ, ಈಗ ಕುಟುಂಬದ ಸದಸ್ಯರ ಹೆಸರನ್ನ ಬರೆ, ಅವರಲ್ಲಿ ನೀನು ಮೆಚ್ಚುವ ಗುಣವನ್ನ ಬರೆ. ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಚಿಕ್ಕಪ್ಪ, ಚಿಕ್ಕಮ್ಮ, ಅಣ್ಣ, ತಮ್ಮ, ಈ ರೀತಿ ಅವರಲ್ಲಿ ನಿಮಗೆ ಯಾವ ಗುಣ ಇಷ್ಟ ಆಯ್ತು ಎನ್ನುವುದನ್ನ ಬರೀರಿ. ನೆಕ್ಸ್ಟ್, ಬಾಲ್ಯದಲ್ಲೇ ಕೌಶಲ್ಯ ಗುರುತಿಸಿ ಅದಕ್ಕೆ ಸರಿಯಾದ ಅವಕಾಶ ಮತ್ತು ಪ್ರೋತ್ಸಾಹ ನೀಡಿದ್ದರಿಂದ ಆಯಾ ಕ್ಷೇತ್ರದಲ್ಲಿ ಹೆಸರುವಾಸಿಯಾದ ಹಲವು ಮಹಿಳೆಯರು ಮತ್ತು ಮಹಿಳೆಯರು ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಇಲ್ಲಿ 4 ಪರಿಚಯವನ್ನ ಕೊಟ್ಟಿದೆ. ಈ 4 ಯಾರ್ಯಾರು ಅಂತ ನೋಡೋಣ. ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನಿಮ್ಮ ತಂದೆ ತಾಯಿಯನ್ನ ಕೇಳ್ಬಿಟ್ರೆ ಒಂದ್ ದಿನಗಟ್ಲೆ ಹೇಳ್ತಾರ ಅವ್ರು. ತಮ್ಮ ಅಭಿನಯ ಮತ್ತು ಗಾಯನ ಕೌಶಲ್ಯದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಪ್ರಸಿದ್ಧಿಯಾಗಿದ್ದಾರೆ. 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಈ ಮೇರು ನಟ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಕ್ಕೈತಿ ಇವರಿಗೆ. ಕಲಾಕ್ಷೇತ್ರದಲ್ಲಿ ಪ್ರಸಿದ್ಧರಾದ ಡಾಕ್ಟರ್ ರಾಜ್ಕುಮಾರ್ಗೆ ಅಭಿನಯ ತಂದೆಯಿಂದ ಬಂದ ಬಳವಳಿ. ಇವರು ತಮ್ಮ 8ನೇ ವಯಸ್ಸಿನಲ್ಲಿಯೇ ನಾಟಕಗಳಲ್ಲಿ ಬಾಲನಟನಾಗಿ ಅಭಿನಯಿಸಿದ್ದರು. ನೋಡ್ರಿ, ಅವರ ವೃತ್ತಿ ಜೀವನ ಅಂದ್ರ ಅವರ ನಟನೆ 8ನೇ ವಯಸ್ಸಿನೊಳಗ ನಾಟಕದೊಳಗ ಬಾಲನಟನಾಗಿ ಅಭಿನಯಿಸುವುದರಿಂದ ಸ್ಟಾರ್ಟ್ ಆಗೈತಿ. ನೆಕ್ಸ್ಟ್, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಅವರು. ಕುಪ್ಪಳ್ಳಿಯಲ್ಲಿ ಜನಿಸಿದ ಇವರು ರಾಷ್ಟ್ರ ಕವಿ ಎಂದೇ ಪ್ರಖ್ಯಾತರು. ಶಾಲೆಯಲ್ಲಿ ಪ್ರತಿನಿತ್ಯ ಹೇಳುವ ಜಯ ಭಾರತ ಜನನೀಯ ತನುಜಾತೆ ನಾಡಗೀತೆಯನ್ನ ಬರೆದವರು ಕುವೆಂಪು. ತಮ್ಮ ಬರವಣಿಗೆಯ ಕೌಶಲ್ಯದಿಂದ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕವಿಯಾದ ಇವರು ಮಕ್ಕಳಿಗಾಗಿ ಇಂದರ ಜೋಗಿ, ನನ್ನ ಗೋಪಾಲ, ಅಮಲನ ಕತೆ ಮುಂತಾದವುಗಳನ್ನ ಬರೆದಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿದ ಕುವೆಂಪು ಅವರಿಗೆ ಚಿಕ್ಕಂದಿನಿಂದಲೂ ಕತೆ, ಕವನ, ಪುಸ್ತಕ ಓದುವ, ಬರೆಯುವ ಅಭ್ಯಾಸ ಇತ್ತು. ಇವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಪುಸ್ತಕ, ಕತೆ, ಕವನ ಓದುವುದರಲ್ಲಿ ಹವ್ಯಾಸ ಇತ್ತು. ಮತ್ತೊಬ್ರು ಗಣ್ಯ ವ್ಯಕ್ತಿಗಳು ಕಿತ್ತೂರು ರಾಣಿ ಚೆನ್ನಮ್ಮ. ಇವರು ಕಿತ್ತೂರು ರಾಣಿ ಚೆನ್ನಮ್ಮ. ಬೆಳಗಾವಿಯ ಕಾಕತಿಯಲ್ಲಿ ಜನಿಸಿದ ಚೆನ್ನಮ್ಮ ಬಾಲ್ಯದಲ್ಲಿಯೇ ತುಂಬಾ ಧೈರ್ಯಶಾಲಿ. ಎಳೆ ವಯಸ್ಸಿನಲ್ಲಿಯೇ ಕುದುರೆ ಸವಾರಿ, ಕತ್ತಿ ವರಸೆ, ಬಿಲ್ಲು ವಿದ್ಯೆಗಳಲ್ಲಿ ಈಕೆಗೆ ತುಂಬಾ ಆಸಕ್ತಿ. ಹೀಗಾಗಿ ಬಾಲ್ಯದಲ್ಲಿಯೇ ಯುದ್ಧ ಕೌಶಲ್ಯ ರೂಢಿಸಿಕೊಂಡ ಈಕೆ ಕಿತ್ತೂರಿನ ದೇಸಾಯಿ ಮಲ್ಲಸಜ್ಜನನ್ನ ಮದುವೆಯಾಗಿ ಕಿತ್ತೂರಿನ ರಾಣಿಯಾದರು. ಮಲ್ಲಸಜ್ಜನ ಕಾಲಾನಂತರ ಬ್ರಿಟಿಷರೊಡನೆ ಸಾಹಸದಿಂದ ಹೋರಾಡಿ ವೀರ ಮಹಿಳೆ ಎನಿಸಿಕೊಂಡರು. ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ. ಇನ್ನೊಬ್ಬ ಮಹನೀಯರು ಗಂಗೂಬಾಯಿ ಹಾನಗಲ್. ಧಾರವಾಡದಲ್ಲಿ ಜನಿಸಿದ ಗಂಗೂಬಾಯಿಯವರು ತಮ್ಮ ಗಾಯನ ಕೌಶಲ್ಯದಿಂದ ಸಂಗೀತ ಕಲೆಯಲ್ಲಿ
ಉತ್ತುಂಗಕ್ಕೇರಿ ಭಾರತದಲ್ಲೇ ಮನೆ ಮಾತಾಗಿದ್ದರು. ಇವರಿಗೆ 13 ವರ್ಷ ವಯಸ್ಸಾದಾಗ ಇವರ ತಂದೆ ತಾಯಿ ಇವರ ಗಾಯನ ಕೌಶಲ್ಯ ಗುರುತಿಸಿ ಸಂಗೀತ ಶಾಲೆಗೆ ಸೇರಿಸಿದರು. ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಕಲಿತ ಇವರು ಭಾರತ ದೇಶದ ಅನೇಕ ಕಡೆ ಸಂಗೀತ ಕಚೇರಿ ನಡೆಸಿದರು. ಅನೇಕ ಪ್ರಶಸ್ತಿಗಳನ್ನ ಪಡೆದರು. ಆಕಾಶವಾಣಿಗಳಲ್ಲಿ ಅನೇಕ ಸಂಗೀತ ಕಾರ್ಯಕ್ರಮಗಳನ್ನ ಇವರು ನೀಡಿದ್ದಾರೆ. ಹಿಂದೂಸ್ತಾನಿ ಗಾಯನದಲ್ಲಿ ಇವರಿಗೆ ಅತ್ಯುನ್ನತ ಸ್ಥಾನವಿದೆ. 4 ಮಹನೀಯರನ್ನು ನೋಡಿದ್ರಲ್ಲ. ತಮ್ಮ ವಿಶಿಷ್ಟ ಗುಣ ಮತ್ತು ಕೌಶಲ್ಯದಿಂದ ಕನ್ನಡ ನಾಡಿನ ಅನೇಕರು ಪ್ರಸಿದ್ಧರಾಗಿದ್ದಾರೆ. ಇಂತಹ ಪ್ರಸಿದ್ಧ ವ್ಯಕ್ತಿಗಳ ಬಗ್ಗೆ ಶಾಲೆಯಲ್ಲಿ ಅಥವಾ ಗ್ರಂಥಾಲಯದಲ್ಲಿ ಸಿಗುವ ಪುಸ್ತಕಗಳನ್ನ ಓದು. ಆ ಪುಸ್ತಕಗಳನ್ನ ಓದಿ ಇಲ್ಲಿ ಆ ಪ್ರಸಿದ್ಧ ವ್ಯಕ್ತಿಗಳು ಅವರ ವಿಶಿಷ್ಟ ಗುಣಗಳ ಬಗ್ಗೆ ಬರೀರಿ ಅಂತ ಹೇಳ್ಯಾರ. ಒಂದಿಷ್ಟು ವ್ಯಕ್ತಿಗಳನ್ನ ಪಟ್ಟಿ ಮಾಡ್ರಿ ನೀವು. ನೆಕ್ಸ್ಟ್, ಕರ್ನಾಟಕದಲ್ಲಿ ಪ್ರಸಿದ್ಧರಾದ ಕವಿಗಳು, ಕಲಾಕಾರರು, ವಿಜ್ಞಾನಿಗಳು, ಗಾಯಕರು ಮತ್ತು ಸಮಾಜ ಸುಧಾರಕರ ಬಗ್ಗೆ ಹಿರಿಯರಿಂದ ಅಥವಾ ಶಿಕ್ಷಕರಿಂದ ತಿಳಿದುಕೋ. ಇವರನ್ನ ಕುರಿತ ಪುಸ್ತಕಗಳನ್ನ ಶಾಲಾ ಗ್ರಂಥಾಲಯದಿಂದ ಪಡೆದು ಓದು. ನಿನಗೆ ಅತ್ಯಂತ ಪ್ರಿಯವಾದ ಒಬ್ಬ ಪ್ರಸಿದ್ಧ ವ್ಯಕ್ತಿಯನ್ನ ಕುರಿತು 4 ಸಾಲುಗಳನ್ನ ಬರೆ. ಇವರಿಗೆ ಬಾಲ್ಯದಲ್ಲಿ ದೊರೆತ ಪ್ರೋತ್ಸಾಹ ಸಹಕಾರಗಳನ್ನ ಗುರುತಿಸು ಅಂತ ಹೇಳ್ಯಾರ. ನಿನಗೆ ಇಷ್ಟ ಆದ ಒಬ್ಬ ವ್ಯಕ್ತಿಯ ಬಗ್ಗೆ 4 ಸಾಲಿನಲ್ಲಿ ಬರೆ, ಪ್ರಸಿದ್ಧ ವ್ಯಕ್ತಿಯ ಬಗ್ಗೆ. ನೆಕ್ಸ್ಟ್, ಕೆಲವರು ದೈಹಿಕ ತೊಂದರೆ ಇದ್ದರೂ ತಮ್ಮ ವಿಶಿಷ್ಟ ಗುಣ ಕೌಶಲ್ಯವನ್ನ ಛಲದಿಂದ ಮುಂದುವರೆಸಿ ವಿಶ್ವದಲ್ಲೇ ಹೆಸರು ಗಳಿಸಿದ್ದಾರೆ. ಅಂತವರಲ್ಲಿ ಒಬ್ಬರು ಥಾಮಸ್ ಆಲ್ವಾ ಎಡಿಸನ್. ನೋಡ್ರಿ, ಥಾಮಸ್ ಆಲ್ವಾ ಎಡಿಸನ್ ಬಗ್ಗೆ ನೋಡೋಣ. ಇವರು ಥಾಮಸ್ ಆಲ್ವಾ ಎಡಿಸನ್. ಬಾಲಕ ಎಡಿಸನ್ ಶಾಲೆಯಲ್ಲಿ ಗಣಿತದಲ್ಲಿ ತುಂಬಾ ಹಿಂದೆ, ಪದಗಳನ್ನ ಉಚ್ಚರಿಸಲು ತುಂಬಾ ಕಷ್ಟಪಡುತ್ತಿದ್ದ. ಈ ಬಾಲಕ ಶಾಲೆಗೆ ಸೇರಿದ 3 ತಿಂಗಳಲ್ಲಿ ಜ್ವರ ಬಂದು ಕಿವಿಯ ಸೋಂಕಿನಿಂದ ಕೇಳುವ ಸಾಮರ್ಥ್ಯವನ್ನ ಕಳೆದುಕೊಂಡು ಕಿವುಡನಾದ. ಇದರಿಂದ ಶಾಲೆಗೆ ಹೋಗುವುದು ನಿಂತಿತು. ತಾಯಿ ಈ ಬಾಲಕನಿಗೆ ಮನೆಯಲ್ಲಿಯೇ ಶಿಕ್ಷಣ ನೀಡಿದಳು. ಈ ಬಾಲಕ ಮುಂದೆ ಬೆಳೆದು ದೊಡ್ಡವನಾಗಿ ಅನೇಕ ಸಾಧನಗಳನ್ನ ಕಂಡುಹಿಡಿದ. ನಮ್ಮ ಮನೆಯಲ್ಲಿ ಉರಿಯುವ ಬಲ್ಬ್ ನಂತಹ ಮಹತ್ವಪೂರ್ಣ ಸಾಧನಗಳನ್ನ ಕಂಡುಹಿಡಿದ ಮಹಾನ್ ವ್ಯಕ್ತಿಯೇ ಥಾಮಸ್ ಆಲ್ವಾ ಎಡಿಸನ್. ನೋಡ್ರಿ, ನಾವು ಮನೆಯಲ್ಲಿ ಉರಿಯುವಂತಹ ಬಲ್ಬ್ ಅನ್ನ ಕಂಡುಹಿಡಿದ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್. ಇವರು ಇನ್ನೂ ಹಲವಾರು ಆವಿಷ್ಕಾರಗಳನ್ನ ಮಾಡಿದ್ದಾರೆ. ಅವುಗಳಲ್ಲಿ ಒಂದು ಬಲ್ಬ್ ಅನ್ನ ಕಂಡುಹಿಡಿದಿರುವುದು. ಎಡಿಸನ್ ಜೀವನದಿಂದ ನೀನು ಏನನ್ನ ತಿಳಿದೆ ಎಂದು ಬರೆ ಅಂತ ಹೇಳ ಕ್ವಶನ್ ಕೇಳಾರ. ಅದಕ್ಕೆ ಏನಂದ್ರ ವಿಜ್ಞಾನ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ್ದಾರೆ. ಮನೆಯಲ್ಲಿ ಉರುವ ವಿದ್ಯುತ್ ಬಲ್ಬ್ ಇವರ ಆವಿಷ್ಕಾರದ ಒಂದು ಕೊಡುಗೆ ಆಗಿದೆ. ನೆಕ್ಸ್ಟ್, ಈ ಬೆರಳ ಅಕ್ಷರಗಳನ್ನ ಹೇಗೆ ತಿಳಿಸುತ್ತಾರೆ ನೋಡು. ಇದನ್ನ ಅಂದ್ರೆ ನೀವು 3ನೇ ಕ್ಲಾಸ್ನೊಳಗೆ ಓದಿದ್ರಿ. ಈಗ ಇವನ್ನೊಂದಿಷ್ಟು ನೋಡ್ರಿ. ಇದರೊಂದಿಗೆ ಕೈ ಮತ್ತು ಬೆರಳಿನ ಚಲನೆಯಿಂದ ಕೆಲವು ಸನ್ನೆಗಳನ್ನ ಮಾಡಿ ತಿಳಿಸುತ್ತಾರೆ. ಉದಾಹರಣೆಗಾಗಿ ಇಲ್ಲಿ ಕೆಲವು ಸನ್ನೆ ಸಂಕೇತಗಳನ್ನ ಮತ್ತು ಅವುಗಳ ಅರ್ಥವನ್ನ ನೀಡಿದೆ, ಅವುಗಳನ್ನ ತಿಳಿದುಕೋ. ನೋಡ್ರಿ, ಈ ತರ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡ್ರ ಕೋಪ, ತಲೆ ಹಣೆ ಕೈ ಇಟ್ಕೊಂಡು ಕುತ್ಕೊಂಡ್ರ ನೀವು ಕೋಪ ಅಂತ. ಈ ರೀತಿ ತೋರಿಸಿದ್ರ ಬೇರೊಂದು, ಹಿಂಗ ಬೇರೊಂದು ಅಂತ ಅದು ಈ ಸಿಂಬಲ್. ಹಿಂಗ ತೋರು ಬೆರಳನ್ನ ಒಂದು ತೋರು ಬೆರಳನ್ನು ಈ ರೀತಿಯಾಗಿ ತೋರಿಸಿದ್ರೆ ಅದು ನಾನೊಬ್ಬನೇ ಅಂತ ಅರ್ಥ. ನೆಕ್ಸ್ಟ್, ಎದ್ದೇಳು. ನೀವು ಈ ತರ ಮಾಡ್ತಿರ್ತೀರಿ. ಎದ್ದೇಳು ಸಿಂಬಲ್ ನೋಡ್ರಿ. ನೆಕ್ಸ್ಟ್, ಆಶ್ಚರ್ಯ ನೋಡ್ರಿ. ಆಶ್ಚರ್ಯಕ್ಕ ಈ ಸಿಂಬಲ್ ಓದಿ ತಿಳಿ. ಇದನ್ನ ನೋಡಿ. ದೃಷ್ಟಿ ವಿಕಲಚೇತನರು ಬ್ರೈಲ್
ಲಿಪಿಯನ್ನ ವಾಕ್ ಮತ್ತು ಶ್ರವಣ ವಿಕಲಚೇತನರು ಸಂಕೇತಾಕ್ಷರವನ್ನ ಬಳಸಿ ಬೇರೆಯವರೊಂದಿಗೆ ಸಂವಹನ ನಡೆಸುತ್ತಾರೆ. ಇವರು ನಮ್ಮವರೇ, ನಮ್ಮಂತೆ, ಆದರೆ ಇವರಿಗೆ ಕೆಲವು ವಿಶೇಷ ಶಿಕ್ಷಣದ ಅಗತ್ಯವಿದೆ ಎಂಬುದು ನಿನಗೆ ತಿಳಿದಿರಲಿ. ಇವರು ನಮ್ಮಂತೆ ಎಂದು ಭಾವಿಸಬೇಕು. ಹೌದು. ಇನ್ನೊಂದಿಷ್ಟು ಮಹನೀಯರದಾರ, ಅವ್ರ ಬಗ್ಗೆ ನೋಡ್ರಿ. ನಿನಗಿದು ಗೊತ್ತೇ, ಸರ್ ಎಂ ವಿಶ್ವೇಶ್ವರಯ್ಯನವರು ತುಂಬಾ ಡಿಸಿಪ್ಲಿನ್ ಮ್ಯಾನ್. ನೀವು ಇವ್ರ ಬಗ್ಗೆ ಸ್ವಲ್ಪ ಓದ್ರಿ, ನಿಮ್ಮ ಸ್ಕೂಲ್ನಲ್ಲಿ ಬುಕ್ ಇದ್ರ ಇವ್ರ ಬಗ್ಗೆ ಓದ್ರಿ. ಬಹಳ ಬಹಳ ಶಿಸ್ತಿನ ಮನುಷ್ಯರು ಇವರು. ಬಾಲ್ಯದಲ್ಲೇ ಅಳವಡಿಸಿಕೊಂಡ ಕೌಶಲಗಳು ಮತ್ತು ಮೌಲ್ಯಗಳಿಂದ ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತದ ಅತ್ಯುನ್ನತ ತಂತ್ರಜ್ಞಾನಿ ಎನಿಸಿಕೊಂಡರು. ತಮ್ಮ ತಂತ್ರಜ್ಞಾನ ಕೌಶಲ್ಯದಿಂದ ಅಣೆಕಟ್ಟುಗಳು, ಕೈಗಾರಿಕೆಗಳು, ರಸ್ತೆಗಳು ಮುಂತಾದವುಗಳನ್ನ ನಿರ್ಮಿಸಿ ಸಾವಿರಾರು ಜನರಿಗೆ ಸೇವೆ ಸಲ್ಲಿಸಿದ್ದಾರೆ. ಆದ್ದರಿಂದ ಇವರಿಗೆ ಭಾರತ ಸರ್ಕಾರವು 1955ರಲ್ಲಿ ಅತಿ ಶ್ರೇಷ್ಠ ಗೌರವವಾದ ಭಾರತ ರತ್ನ ಎಂಬ ಬಿರುದನ್ನ ನೀಡಿ ಗೌರವಿಸಿದೆ. ಇವರಿಗೆ ಭಾರತ ರತ್ನ ಪ್ರಶಸ್ತಿ ದೊರೆತಿದೆ. ಇನ್ನೊಬ್ಬ ಮಹನೀಯರು ಮದರ್ ತೆರೇಸಾರವರು. ಮದರ್ ತೆರೇಸಾ ತಮ್ಮ ಜೀವನ ಪೂರ್ತಿ ರೋಗಿಗಳಿಗೆ, ಕೈಲಾಗದವರಿಗೆ, ಅನಾಥರಿಗೆ ಸೇವೆ ಮಾಡಿದ್ದಾರೆ. ಈ ಸೇವೆಗಾಗಿಯೇ ಅವರಿಗೆ ನೊಬೆಲ್ ಪ್ರಶಸ್ತಿ ದೊರೆತಿದೆ. ನೋಡ್ರಿ, ಮದರ್ ತೆರೇಸಾ, ತಾಯಿ ಮದರ್ ತೆರೇಸಾರ್ ಅವರಿಗೆ ನೊಬೆಲ್ ಪ್ರಶಸ್ತಿ ದೊರೆತಿದೆ. ಇನ್ನೊಬ್ಬ ಕನ್ನಡ ಚಿತ್ರನಟ ಬಾಲಕೃಷ್ಣ. ಇವರು ಬಾಲಕೃಷ್ಣರು ಕಿವಿ ಕೇಳದೇ ಇದ್ದರೂ ಅದ್ಭುತವಾಗಿ ನಡೆಸುತ್ತಿದ್ದರು. ಇವ್ರಿಗೆ ಕಿವಿ ಕೇಳ್ತಾ ಇರ್ಲಿಲ್ಲ ಅಂತ ಅದ್ಭುತವಾಗಿ ನಟನೆ. ಇವ್ರದ್ದು ಒಂದ್ ಹಾಡು ಕೇಳಿರ್ಬೇಕು ನೀವು. ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತಂದು ರಾಜ್ಕುಮಾರ್ ಅವ್ರು ಹಾಡ್ತಾರಲ್ಲ, ಆ ಹಾಡಿನೊಳಗೆ ಇವರು ಬರ್ತಾರ ನೋಡ್ರಿ, ಬಾಲಕೃಷ್ಣ ಅವರು. ತುಂಬಾ ಅದ್ಭುತ ಅಭಿನಯ. ನನಗೂ ಗೊತ್ತಿರ್ಲಿಲ್ಲ ಇವ್ರದ್ದು ಅಂದ್ರೆ ಇವ್ರ ಕಿವಿ ಕೇಳ್ತಿರ್ಲಿಲ್ಲ ಅಂತ. ವಿಚಿತ್ರ. ಎಂತೆಂತ ಪ್ರತಿಭೆಗಳಿರ್ತಾವ ನೋಡ್ರಿ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠ ಯಾವುದು, ವೃತ್ತಿ ವಿಶೇಷವನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ಧನ್ಯವಾದಗಳು.